ರೇವಣ್ಣ ರಿಲೀಸ್, ವಕೀಲರ ಜೊತೆ ಮೀಟಿಂಗ್ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಮುಂದಿನ ಕಾನೂನು ಹೋರಾಟದ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಂತೆ. ವಕೀಲರ ಜೊತೆ ಚರ್ಚೆ ನಡೆಸುತ್ತಿದ್ದಾರೆ ಎಚ್ ಡಿ ರೇವಣ್ಣ. ದೇವೇಗೌಡರ ನಿವಾಸದಲ್ಲೇ ವಕೀಲರ ಜೊತೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಚರ್ಚೆ. ರೇವಣ್ಣ ಅವರು ಈಗ ತಾನೇ ಪರಪ್ಪನ ಅಗ್ರಹಾರ ಜೈಲಿನಿಂದ ರಿಲೀಸ್ ಆಗಿ ಬಂದ್ರು. ಬಟ್ ಅದಾದ ಬಳಿಕ ದೇವೇಗೌಡರ ನಿವಾಸಕ್ಕೆ ಅಲ್ಲಿಯೇ ವಕೀಲರ ಜೊತೆ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಸಹಜವಾಗಿ ಈಗ ಷರತ್ತುಬದ್ಧ ಜಾಮೀನು ಸಿಕ್ಕಿರೋದು ರೇವಣ್ಣ ಅವರಿಗೆ. ಮುಂದಿನ ಕಾನೂನು ಹೋರಾಟ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ವಕೀಲರ ಜೊತೆ ಚರ್ಚೆ ನಡೆಸಿದ್ದಾರೆ ರೇವಣ್ಣ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಎಷ್ಟು ಭಾವನಾತ್ಮಕವಾಗಿ ಈ ಕೇಸನ್ನ ಅಥವಾ ಈ ಕೇಸಲ್ಲಿ ಹೋರಾಡಿದ್ರು ರೇವಣ್ಣ ಅವರಂದ್ರೆ, ಯಾವಾಗ ಈ ಪ್ರಕರಣ ದಾಖಲಾಯಿತು, ಯಾವಾಗ SIT ಅಧಿಕಾರಿಗಳು ಬಂಧನಕ್ಕೆ ಮುಂದಾದ್ರು, ಆಗಲೂ ಕೂಡ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ನಿವಾಸದಲ್ಲೇ ಅವ್ರನ್ನ ಬಂಧಿಸಲಾಗಿತ್ತು. ಅಲ್ಲಿಗೆ ಒಂದು ಸ್ಪಷ್ಟ ಸಂದೇಶ, ದೊಡ್ಡಗೌಡರ ನಿವಾಸದಲ್ಲೇ ರೇವಣ್ಣ ಅವರ ಬಂಧನ ಆಯ್ತಂತೆ. ಇದು ರಾಜಕೀಯ ಷಡ್ಯಂತ್ರನ. ಇಂಥ ಚರ್ಚೆಗಳನ್ನ ಹುಟ್ಟು ಹಾಕುವಲ್ಲೂ ಕೂಡ ರೇವಣ್ಣ ಅವರು ಯಶಸ್ವಿ ಆಗ್ಬಿಟ್ಟಿದ್ರು. ಮತ್ತೊಂದು ಅಪ್ಡೇಟ್ ಸದ್ಯ ಲಭ್ಯವಾಗ್ತಾ ಇದೆ. ಪ್ರಕರಣ ರಾಜಕೀಯವಾಗಿ ಎದುರಿಸೋದು ಹೇಗೆ ಅನ್ನೋದು ಕೂಡ ಪ್ರಶ್ನೆ. ದೇವೇಗೌಡ, ಕುಮಾರಸ್ವಾಮಿ, ರೇವಣ್ಣ ಅವರು ಚರ್ಚೆ ನಡೆಸಿದ್ದಾರೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. JDSನ ಇತರ ನಾಯಕರ ಜೊತೆಯೂ ಕೂಡ ಚರ್ಚೆ ಆಗ್ತಾ ಇದೆ. ಇದು ರಾಜಕೀಯ ಒಳಸಂಚು ಎಂದಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ಸಮರ್ಥವಾಗಿ ಎದುರಿಸ್ತೀನಿ ಅಂತ ಕೂಡ ರೇವಣ್ಣ ಅವರು ಹೇಳಿದ್ದಾರೆ. ಬಟ್ ಹೇಗೆ ಸಮರ್ಥವಾಗಿ ಎದುರಿಸೋದು? ಕಿಡ್ನಾಪ್ ಕೇಸ್ನಲ್ಲಿ ಎಚ್ ಡಿ ದೇವೇಗೌಡರು ಅವರ ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸಿದ್ದಾರಂತೆ ರೇವಣ್ಣ ಅವರು. ಏನ್ ಮಾಡೋದು, ಹೇಗೆ ಹೋರಾಡೋದು, ಈ ರಾಜಕೀಯ ಷಡ್ಯಂತ್ರದಿಂದ ಹೇಗೆ ಆಚೆ ಬರೋದು, ಇದೆಲ್ಲದರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ ದೊಡ್ಡಗೌಡರ ಜೊತೆಗೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಸದ್ಯ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ನಿವಾಸದಲ್ಲೇ ಈ ಎಲ್ಲ ಬೆಳವಣಿಗೆಗಳು ಆಗ್ತಾ ಇರೋದು. ಒಂದು ಪರಪ್ಪನ ಅಗ್ರಹಾರ ಜೈಲಿನಿಂದ ರಿಲೀಸ್ ಆದ ಬಳಿಕವೂ ಕೂಡ ದೇವೇಗೌಡರ ನಿವಾಸಕ್ಕೆ ನೇರವಾಗಿ ಹೋಗಿದ್ದಾರೆ. ಆ ದಿನ ಬಂಧನದ ದಿನವೂ ಕೂಡ ದೇವೇಗೌಡರ ನಿವಾಸದಲ್ಲೇ SIT ಅಧಿಕಾರಿಗಳನ್ನ ವಶಕ್ಕೆ ಪಡೆದುಕೊಂಡಿದ್ರು. ಬಹಳ ಸ್ಪಷ್ಟವಾಗಿ ಇದೆಲ್ಲವೂ ಕೂಡ ರಾಜಕೀಯ ಷಡ್ಯಂತ್ರ. ಈಗಾಗಿರುವಂತಹ ಬೆಳವಣಿಗೆಗಳೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದದ್ದು. ಇಂಥ ಗಂಭೀರ ಆರೋಪಗಳನ್ನ ಒಂದ್ ಕಡೆ ಮಾಜಿ CM ಎಚ್ ಡಿ ಕುಮಾರಸ್ವಾಮಿ ಅವರು, ಮತ್ತೊಂದು ಕಡೆ ಎಚ್ ಡಿ ರೇವಣ್ಣ ಅವರು ಮಾಡ್ತಾನೆ ಬಂದಿದ್ದಾರೆ. ಯಾವಾಗ SIT ಅಧಿಕಾರಿಗಳ ಕಸ್ಟಡಿಗೆ ಪಡೆದುಕೊಂಡ್ರು ಆಗ್ಲೇ ಒಂದು ಫಸ್ಟ್ ರಿಯಾಕ್ಷನ್ ಅವ್ರದ್ದು ಮಾಧ್ಯಮಗಳಿಗೆ ಕೊಟ್ಟಿರೋದು ಇದೇ ವಿಚಾರ. ಇದೆಲ್ಲವೂ ಕೂಡ ರಾಜಕೀಯ ಷಡ್ಯಂತ್ರ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಈಗ ಇದನ್ನ ಹೇಗೆ ಫೇಸ್ ಮಾಡೋದು, ಆಗಿರುವ ಡ್ಯಾಮೇಜ್ ಕಂಟ್ರೋಲ್ ಮಾಡೋದು ಹೇಗೆ, ಈ ಬಗ್ಗೆ ಚರ್ಚೆ ಆಗ್ತಾ ಇದೆಯಂತೆ ದೇವೇಗೌಡರ ನಿವಾಸದಲ್ಲಿ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ದೇವೇಗೌಡರ ನಿವಾಸದತ್ತ ಆಗಮಿಸ್ತಾ ಇದ್ದಾರೆ ಬೆಂಬಲಿಗರು ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ರೇವಣ್ಣ ಆಗಮಿಸುತ್ತಿದ್ದಂತೆ ಬರ್ತಾ ಇದ್ದಂತೆ ಬೆಂಬಲಿಗರ ಆಗಮನ ಕೂಡ ಆಗ್ತಾ ಇದೆ. ದೇವೇಗೌಡರ ನಿವಾಸದ ಕಡೆಗೆ ಬೆಂಬಲಿಗರು, ಅವರ ಕಾರ್ಯಕರ್ತರ ಆಗಮನ. ಸಹಜವಾಗಿ ಹರ್ಷೋದ್ಗಾರ ಅಭಿಮಾನಿಗಳಲ್ಲಿ. ಯಾವಾಗ ರೇವಣ್ಣ ಅವರಿಗೆ ಬೇಲ್ ಸಿಕ್ತು ಅನ್ನುವಂತಹ ಸುದ್ದಿ ಹೊರಬಿತ್ತು ಆಗಿನಿಂದಲೂ ಕೂಡ ಸಂಭ್ರಮಿಸ್ತಾ ಇದ್ದಾರೆ ಕಾರ್ಯಕರ್ತರು. ಸಹಜವಾಗಿ ಈಗ ಪರಪ್ಪನ ಅಗ್ರಹಾರದಿಂದ ಹೊರಗಡೆ ಬಂದಿದ್ದಾರೆ, ದೇವೇಗೌಡರ ನಿವಾಸಕ್ಕೆ ಬಂದ್ರು. ಹಾಗಾಗಿ ಕಾರ್ಯಕರ್ತರು ಅವ್ರನ್ನ ನೋಡಬೇಕು, ಭೇಟಿಯಾಗಬೇಕು, ವಿಶ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲೇ ಆಗಮಿಸ್ತಾ ಇದ್ದಾರೆ ಬೆಂಬಲಿಗರು ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ದೇವೇಗೌಡರ ನಿವಾಸದತ್ತ ಅತಿ ದೊಡ್ಡ ಅಭಿಮಾನಿಗಳ ದಂಡು. ಸಹಜವಾಗಿ ರೇವಣ್ಣ ಅವ್ರನ್ನ ನೋಡಬೇಕು, ಮಾತನಾಡಿಸ್ಬೇಕು. ಅವರ ಬೆಂಬಲಿಗರ ತವಕ. ಕಾರಣ 4 ದಿನ SIT ಕಸ್ಟಡಿಯಲ್ಲಿದ್ರು. ಅದಾದ ಬಳಿಕ 6 ದಿನ ಪರಪ್ಪನ ಅಗ್ರಹಾರ ಜೈಲು ವಾಸ, ಇದೆಲ್ಲ ಮುಗಿಸ್ಕೊಂಡು ವಾಪಸ್ ಬಂದಿದ್ದಾರೆ. ಹಾಗಾಗಿ ಅವ್ರನ್ನ ನೋಡಬೇಕು, ಮಾತನಾಡಿಸ್ಬೇಕು ಅನ್ನುವಂತಹ ತವಕ ಅಭಿಮಾನಿಗಳಲ್ಲಿ. ಹಾಗಾಗಿ ದೇವೇಗೌಡರ ನಿವಾಸದತ್ತ ಅಭಿಮಾನಿಗಳ ದಂಡು ಕೂಡ ಆಗಮಿಸ್ತಾ ಇದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಎಲ್ಲದರ ಬಗ್ಗೆ ಕೂಡ ಎಕ್ಸ್ಕ್ಲೂಸಿವ್ ಮಾಹಿತಿ, ವೆರಿ ಫಸ್ಟ್ ಮಾಹಿತಿಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಈ ಪ್ರಕರಣದ ಕುರಿತಾಗಿ ಮಾಹಿತಿಯನ್ನ ನಿಮ್ಮ ಮುಂದೆ ಇಡುವ ಕೆಲಸ ಮಾಡ್ತಾ ಇದ್ದೀವಿ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ದೇವೇಗೌಡರು, ಎಚ್ ಡಿ ಕುಮಾರಸ್ವಾಮಿ ಅವರು, ರೇವಣ್ಣ ಜಂಟಿಯಾಗಿ ಸುದ್ದಿಗೋಷ್ಠಿ ಮಾಡ್ತಾರಾ ಅನ್ನೋದು ಪ್ರಶ್ನೆ. ಕೆಲವೇ ಕ್ಷಣಗಳಲ್ಲಿ ತ್ರಿಮೂರ್ತಿಗಳ ಸುದ್ದಿಗೋಷ್ಠಿ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. JP ಭವನದಲ್ಲಿ ತ್ರಿಮೂರ್ತಿಗಳ ಸುದ್ದಿಗೋಷ್ಠಿ ಅಂತ ಕೂಡ ಹೇಳಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಈ ಎಲ್ಲಾ ಬೆಳವಣಿಗೆಯ ಕುರಿತು, ರಾಜಕೀಯ ಷಡ್ಯಂತ್ರದ ಕುರಿತು JP ಭವನದ JDS ಕಚೇರಿಯಲ್ಲೇ ಪ್ರೆಸ್ ಮೀಟ್ ಮಾಡೋ ಸಾಧ್ಯತೆ ಇದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಆ ನಿಟ್ಟಿನಲ್ಲೇ ಚರ್ಚೆ ಆಗ್ತಾ ಇದೆ ದೇವೇಗೌಡರ ನಿವಾಸದಲ್ಲಿ.
ನಿರಂತರವಾಗಿ ಒಂದ್ ಕಡೆ ವಕೀಲರ ಜೊತೆ ಮತ್ತೊಂದು ಕಡೆ ಆಗಿರುವ ಡ್ಯಾಮೇಜ್ ಕಂಟ್ರೋಲ್ ಮಾಡೋದು ಹೇಗೆ ಆ ಬಗ್ಗೆ ಚರ್ಚೆ. ಒಟ್ನಲ್ಲಿ ಈ ಪ್ರಕರಣ ಆಗಿರುವಂತಹ ಬೆಳವಣಿಗೆ ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟೀಕರಣ ಕೊಡುವ ಸಾಧ್ಯತೆ ಇದೆ. ಸುದ್ದಿಗೋಷ್ಠಿಯ ಮೂಲಕ ಕೊಡ್ಲೇಬೇಕು. ಯಾಕಂದ್ರೆ ಜನರ ಮನಸ್ಸಲ್ಲಿ ತಪ್ಪು ಕಲ್ಪನೆ ಮೂಡ್ಬಿಟ್ಟಿದೆ ಈ ಪ್ರಕರಣದಲ್ಲಿ. ಹಾಗಾಗಿ ಅದನ್ನ ಸರಿ ಮಾಡೋದು ಹೇಗೆ? ಸುದ್ದಿಗೋಷ್ಠಿ ಮಾಡಿ ಎಲ್ಲಾ ವಿಚಾರಗಳನ್ನ ಪ್ರಸ್ತಾಪ ಮಾಡಬಹುದು. ಆ ಸಾಧ್ಯತೆಗಳು ಎದ್ದು ಕಾಣಿಸ್ತಾ ಇದೆ. ಜೆಪಿ ಭವನದ ಜೆಡಿಎಸ್ ಕಚೇರಿಯಲ್ಲೇ ಪ್ರೆಸ್ ಮೀಟ್ಗೆ ಸಿದ್ಧತೆಗಳಾಗ್ತಾ ಇದೆ ಅಂತೆ. ಬಹಳ ಕುತೂಹಲ ಇರೋದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು, ಎಚ್ ಡಿ ಕುಮಾರಸ್ವಾಮಿಯವರು, ಮತ್ತೊಂದು ಕಡೆ ಎಚ್ ಡಿ ರೇವಣ್ಣ ಅವರು ಎಲ್ಲರೂ ಮೂವರು ಕೂಡ ಒಟ್ಟಾಗೆ ಪ್ರೆಸ್ ಮೀಟ್ ನಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ದೇವೇಗೌಡರು ಕೂಡ ಭಾಗಿಯಾಗ್ತಾರೆ, ಅದು ಪ್ರಶ್ನೆ ಇದೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ನಿವಾಸದಿಂದಲೇ ಆಗ್ತಾ ಇರುವಂತಹ ಬೆಳವಣಿಗೆಗಳ ಕುರಿತು ಮಾಹಿತಿನ ಕೊಡೋದಕ್ಕೆ ನಮ್ಮ ಇಬ್ಬಿಬ್ರು ಪ್ರತಿನಿಧಿಗಳು ಕೂಡ ಸ್ಪಾಟ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಒಂದ್ ಕಡೆ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್, ಮತ್ತೊಂದು ಕಡೆ ಮಾದೇಶ್ ಕೂಡ ಜಾಯಿನ್ ಆಗ್ತಿದ್ದಾರೆ. ಮೊದಲನೇದಾಗಿ ರಂಜಿತ್, ಏನ್ ಬೆಳವಣಿಗೆ ಆಗ್ತಾ ಇದೆ ದೇವೇಗೌಡರ ನಿವಾಸದಲ್ಲಿ? ಇನ್ಸೈಡ್ ಮಾಹಿತಿ ಏನ್ ಕೊಡ್ತೀರಿ? ಪ್ರೆಸ್ ಮೀಟ್ ಮಾಡ್ತಾರಾ? ಮಾಡಿದ್ರೆ ಎಷ್ಟೊತ್ತಿಗೆ ಮಾಡ್ತಾರೆ? ಈ ಎಲ್ಲಾ ಬೆಳವಣಿಗೆಯ ಬಗ್ಗೆ, ಆಗಿರುವ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗ್ತಾರ ಈ ಮೂಲಕ ದಳಪತಿಗಳು? ಇದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ನೇರವಾಗಿ ಬಂದವರು ಎಚ್ ಡಿ ರೇವಣ್ಣ ಅವರು ಬಂದಿದ್ದು ದೇವೇಗೌಡರ ನಿವಾಸಕ್ಕೆ. ದೇವೇಗೌಡರ ನಿವಾಸಕ್ಕೆ ಬರ್ತಾ ಇದ್ದಂತೆ ತಾಯಿ ಚೆನ್ನಮ್ಮ ಅವರ ಕಾಲಿಗೆ ಬೀಳ್ತಾರೆ, ನಮಸ್ಕರಿಸ್ತಾರೆ. ಆ ಮೂಲಕ ಬಹಳ ನೊಂದಿದ್ದಾರೆ ಎಚ್ ಡಿ ರೇವಣ್ಣ ಅವರು. ನಾವು ಮಾತಾಡಿಸೋ ಪ್ರಯತ್ನ ಮಾಡಿದ್ವಿ, ರಿಪಬ್ಲಿಕ್ ಕನ್ನಡ ಅವ್ರನ್ನ ಮಾತಾಡಿಸೋ ಪ್ರಯತ್ನ ಮಾಡ್ತು. ಆದರೆ ಕೈ ಮುಗಿದು ನಮಸ್ಕರಿಸಿ ನಾನು ಮಾತಾಡೋದಿಲ್ಲ ಅಂತೇಳಿ ಹೇಳ್ತಾರೆ. ನೋಡಿ, ಇಷ್ಟೆಲ್ಲ ಬೆಳವಣಿಗೆ ಆಯಿತು. ಭವಾನಿ ರೇವಣ್ಣ ಅವರಲ್ಲಿ ಭವಾನಿ ರೇವಣ್ಣ ಅವರು ಈ ಒಂದು ಲೈಂಗಿಕ ದೌರ್ಜನ್ಯ ಕೇಸ್ನಿಂದ ಅಂತರವನ್ನು ಕಾಯ್ದುಕೊಂಡ್ರ. ರಿಸೀವ್ ಮಾಡಲಿಕ್ಕೆ ಬರಲಿಲ್ಲ, ದೇವೇಗೌಡರ ನಿವಾಸಕ್ಕೂ ಕೂಡ ಬರಲಿಲ್ಲ. ಇದೀಗ ಬಹಳ ದೊಡ್ಡ ಪ್ರಶ್ನೆ. ರೇವಣ್ಣವರ ಬೆಂಬಲಿಗರು ಹೊಳೆನರಸೀಪುರದಿಂದ ಬಂದರು, ದೇವಣ್ಣವರ ಬೆಂಬಲಿಗರು ಹಾಸನದಿಂದ ಬಂದವರೆಲ್ಲರೂ ಕೂಡ ಇನ್ನೂ ಇಲ್ಲೇ ನಿಂತ್ಕೊಂಡಿದ್ದಾರೆ. ನಮ್ಮ ನಾಯಕರ ಬಂಧನ ಆಗಿದೆ, ಅವ್ರನ್ನ ರಾಜಕೀಯ ಷಡ್ಯಂತ್ರ ಮಾಡಿ ಅವರನ್ನ ರಾಜಕೀಯವಾಗಿ ಮುಗಿಸೋ ಪ್ರಯತ್ನ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಧಿಕ್ಕರಿಸಿ ಬಂದಿವತ್ತು ಅವರ ಜೊತೆಗೆ ನಿಂತ್ಕೊಂಡಿದ್ದಾರೆ. ಆದರೆ ಅವರ ಧರ್ಮಪತ್ನಿ ಭವಾನಿ ರೇವಣ್ಣ ಅವರೆಲ್ಲಿ ಅನ್ನುವ ಪ್ರಶ್ನೆ ಬಹಳ ದೊಡ್ಡದೀಗ ಕಾಡ್ತಾ ಇದೆ. ವಾಟ್ ನೆಕ್ಸ್ಟ್ ಅಂತ ಹೇಳಿ ಬಂದಾಗ ಶ್ರುತಿ ದೇವೇಗೌಡರ ಜೊತೆಲಿ ಚರ್ಚೆ ಮಾಡ್ತಾ ಇದ್ದಾರೆ. ಏನು ಮಾಡಬಹುದು? ಇಷ್ಟೆಲ್ಲ ಆಗಿದೆ, JDS ಅನ್ನ ಹಣಿಯೋ ಪ್ರಯತ್ನ ಮಾಡಿದ್ದಾರೆ. ರೇವಣ್ಣ ಅವರು ಪದೇ ಪದೇ ಹೇಳ್ತಾ ಇದ್ರು, ನಾನೇನೂ ತಪ್ಪು ಮಾಡಿಲ್ಲ, ನನ್ನನ್ನು ಇದರಲ್ಲಿ ಸಿಲುಕಿಸಿದ್ದಾರೆ, ರಾಜಕೀಯ ಷಡ್ಯಂತ್ರ ಆಯಿತು ಅನ್ನೋ ರೀತಿಯಲ್ಲಿ ಮಾತಾಡ್ಸಿದ್ರು. ಮಾದೇಶ್, ತಾವು ಕೂಡ ಮಾತಾಡಿಸೋ ಪ್ರಯತ್ನ ಮಾಡಿದ್ರಿ, ಅವ್ರು ಮಾತನಾಡಲಿಲ್ಲ. ಇದೆಲ್ಲ ನೋಡಿದಾಗ ತಮಗೇನು ಅನಿಸುತ್ತೆ? ಹಾಗೆ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ, ಇಲ್ಲಿ ಏನು ಇನ್ಸೈಡ್ ಆಗಿ ಮಾತಾಡ್ಬೋದು ಅಂತ ಮಾದೇಶ್? ಈಗಾಗಲೇ ರಂಜಿತ್, ಒಳಗಡೆ ಕುಟುಂಬಸ್ಥರು ಚರ್ಚೆ ನಡೆಸುವಂಥ ಕೆಲಸನ ಮಾಡ್ತಿದ್ದಾರೆ. ಅಂದರೆ ಈಗಾಗಲೇ ದೇವೇಗೌಡರ ಕುಟುಂಬದ ಇತಿಹಾಸ ಏನು ಅಂತೇಳಿ ಇಡೀ ಕರ್ನಾಟಕಕ್ಕೆ ಗೊತ್ತು. ಅವರ ಮಗ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಮಾಜಿ CM, ಈಗ ಇವರು ಕೂಡ ರಾಜಕೀಯದಲ್ಲಿ ಸಾಕಷ್ಟು ಸಕ್ರಿಯರಾಗಿದ್ದಾರೆ. ಎಚ್ ಡಿ ರೇವಣ್ಣ ಅಂಥವರ ಕುಟುಂಬದ ವಿರುದ್ಧ ಇಂಥ ದೊಡ್ಡ ಆರೋಪ ಕೇಳಿ ಬಂದಿದೆ. ಜೊತೆಗೆ ಸಾಕಷ್ಟು ಮಹಿಳೆಯರು ಅವರ ಕುಟುಂಬದ ವಿರುದ್ಧ ಸಾಕಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಜೊತೆಗೆ ಜೈಲಿಗೆ ಹೋಗಿ ಈಗಾಗಲೇ ರೇವಣ್ಣ ಬಂದಿದ್ದಾರೆ. ಇದೆಲ್ಲವೂ ಕೂಡ ಅವರ ಕುಟುಂಬದಲ್ಲಿ ಒಂದು ರೀತಿಯಾದಂತಹ ಅಂದರೆ ಆತಂಕ ಆಗಿರ್ಬೋದು, ಮತ್ತು ಸಾಕಷ್ಟು ಯೋಚನೆಗಳು ಬರುವಂಥ ರೀತಿಯ ಮಾಡಿರುವಂಥ ಘಟನೆ ಇದು. ಅದನ್ನು ಫಸ್ಟ್ ಕಂಟ್ರೋಲ್ ಮಾಡೋದಕ್ಕೆ ಈ ಒಂದು ಆ ಕೆಟ್ಟ ಗಳಿಗೆ ಅಂತಾರಲ್ಲ, ಆ ಒಂದು ಕುಟುಂಬಕ್ಕೆ ಕೆಟ್ಟ ಗಳಿಗೆನೇ ಸರಿ ಇದು. ಆ ಒಂದು ಗಳಿಗೆಯಿಂದ ಹೊರಬರೋದಕ್ಕೆ ಈಗ ಕುಟುಂಬಸ್ಥರು ಸುಮಾರು ಅರ್ಧ ಗಂಟೆಯಿಂದಲೂ ಕೂಡ ಈಗ ಚರ್ಚೆ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು, ಫಸ್ಟ್ ಈ ಆರೋಪಗಳಿಂದ ಹೇಗೆ ತಪ್ಪಿಸ್ಕೊಳ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ